ಮಳೆ ಗಾಳಿಯ ರಭಸಕ್ಕೆ ಮರ ಬಿದ್ದು ಮನೆಯ ಮೇಲ್ಛಾವಣಿ ಮತ್ತು ಗೋಡೆಗೆ ಹಾನಿಯಾದ ಘಟನೆ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ನಡೆದಿದೆ. ನಿನ್ನೆ ಸಂಜೆ ಏಕಾಏಕಿ ಗಾಳಿ ಮತ್ತು ಮಳೆ ಸುರಿದ ಪರಿಣಾಮ ಮರ ಉರುಳಿ ಬಿದ್ದಿದೆ. ಒಂದು ಭಾಗದ ಗೋಡೆ ಮೇಲ್ಛಾವಣಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಶಶಿ ಸಿರ್ಸಂಗಿ ಎಂಬುವವರ ಮನೆಯಲ್ಲಿ ಘಟನೆ ನಡೆದಿದ್ದು ಗಂಟಿಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಜಯನಗರದ 9ನೇ ಬ್ಲಾಕ್ನಲ್ಲಿ ಸಾಕು ನಾಯಿ ಕಳ್ಳತನ ಮಾಡಲಾಗಿದೆ. ಮಧುರ ಎಂಬುವವರ ಶ್ವಾನವನ್ನು ರಾತ್ರಿ ವಾಕಿಂಗ್ಗೆ ಕರೆದುಕೊಂಡು ಹೋಗಿದ್ರು. ಈ ವೇಳೆ ಹೆಲ್ಮೆಟ್ ಹಾಕಿ ಬೈಕ್ನಲ್ಲಿ ಬಂದ ಅಪರಿಚಿತರು ನಾಯಿಯನ್ನ ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಸಿಸಿಟಿವಿಯಲ್ಲಿ ನಾಯಿ ಕಿತ್ಕೊಂಡು ಹೋಗುವಂತಹ ದೃಶ್ಯ ಸೆರೆಯಾಗಿದ್ದು ತಿಲಕನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. 10,000 ಬೆಲೆ ಬಾಳುವ ನಾಯಿ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಪ್ರಕರಣದಲ್ಲಿ ಎ5 ಯತೀಶ್ನನ್ನ ತನಿಖಾ ತಂಡ ಬಂಧಿಸಿದೆ. ಈತ A1 ಸೋಮನ ಪಕ್ಕಾ ಶಿಷ್ಯ. ಕಳೆದ ನವೆಂಬರ್ನಲ್ಲಿ 5 ಲಕ್ಷ ಅಡ್ವಾನ್ಸ್ ಪಡೆದಿದ್ದ ರೌಡಿ ಸೋಮ. ಆ ಬಳಿಕ ನವೆಂಬರ್ನಲ್ಲಿ ಎಂಎಲ್ಸಿ ರಾಜೇಂದ್ರ ಮನೆಗೆ ಇಬ್ಬರು ಹುಡುಗರು, ಓರ್ವ ಮಹಿಳೆ ಭೇಟಿ ನೀಡಿದ್ರು. ಆದರೆ ಆವತ್ತು ಸ್ಕೆಚ್ ಮಿಸ್ ಆಗಿತ್ತು. ಇದಾದ ಬಳಿಕ ಜನವರಿಯಲ್ಲಿ ಮತ್ತೆ ಪ್ಲಾನ್ ಆಗಿತ್ತು. ಈ ಬಗ್ಗೆ ಗುಂಡಾ ಎಂಬ ಆರೋಪಿ ತನ್ನ ಲವರ್ ಯಶೋಧ ಬಳಿ ಹೇಳಿದ್ದ. ಯಶೋಧ ಆರೋಪಿ ಪುಷ್ಪಾಗೆ ಮಾಹಿತಿ ಕೊಟ್ಟಿದ್ಲು. ಹೀಗೆ 70 ಲಕ್ಷಕ್ಕೆ ಡೀಲ್ ಆಗಿದೆ ಅಂತ ಯಶೋಧ ಪುಷ್ಪಾಗೆ ಮಾಹಿತಿ ಕೊಟ್ಟಿರ್ತಾಳೆ. ಪುಷ್ಪ ಹೋಗಿ ರಾಖಿಗೆ ಮಾಹಿತಿ ನೀಡಿದ್ದಾಳೆ. ಪುಷ್ಪಾಳ ಬಳಿ ಸೋಮ 30 ಲಕ್ಷ ಹಣ ತೆಗೆದುಕೊಂಡು ವಂಚಿಸಿದ್ದ. ಹೀಗಾಗಿ ಸೋಮನ ಮೇಲೆ ಮುನಿಸಿಕೊಂಡಿದ್ದ ಪುಷ್ಪ ರಾಜೇಂದ್ರನ ಆಪ್ತ ರಾಖಿಗೆ ಮಾಹಿತಿ ನೀಡಿದ್ದಾಳೆ. ಬಂಧಿತ ಆರೋಪಿಗಳನ್ನೆಲ್ಲ ತನಿಖಾ ತಂಡ ಗ್ರಿಲ್ ಮಾಡ್ತಾ ಇದೆ. ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ಆರೋಪಿ ಪುಷ್ಪಾಗೆ ತನಿಖಾ ತಂಡ ಗ್ರಿಲ್ ಮಾಡ್ತಾ ಇದೆ. ಈಕೆಯ ಹಿನ್ನೆಲೆಯೂ ರೋಚಕವಾಗಿದೆ. ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಪುಷ್ಪ ಎಕ್ಸ್ಪರ್ಟ್ ಆಗಿದ್ದಳಂತೆ. ಈ ಹಿಂದೆ 2 ಬಾರಿ ಹಸಿಬಿಸಿ ವಿಡಿಯೋ ವೈರಲ್ ಆಗಿತ್ತು. ರೈಲ್ವೆ ಸ್ಟೇಷನ್ ರಸ್ತೆ ಉಪ್ಪಾರಹಳ್ಳಿಯ ಫ್ಲೈಓವರ್ ಕೆಳಭಾಗದಲ್ಲಿ ಹೋಟೆಲ್ ನಡೆಸ್ತಾ ಇದ್ಲು. ಸೋಮನ ಜೊತೆ ಸೇರಿ ದರೋಡೆ ಮಾಡಿದ್ದಳು. 2012ರಲ್ಲಿ ಈಕೆ ಮೇಲೆ ಡಕಾಯಿತಿ ಪ್ರಕರಣವೂ ಕೂಡ ದಾಖಲಾಗಿತ್ತು. ಈ ವೇಳೆ ಆರೋಪಿ ಯಾರು ಅಂತ ಗೊತ್ತಿರದ ಕಾರಣ 35 ವರ್ಷದ ಮಹಿಳೆ ಅಂತ FIR ದಾಖಲು ಮಾಡಿಕೊಂಡಿದ್ರು. ಸುಪಾರಿ ಕೇಸ್ನಲ್ಲಿ ಪುಷ್ಪ ಅರೆಸ್ಟ್ ಆಗಿರೋದ್ರಿಂದ ಹಳೆ ಕೇಸ್ಗಳೆಲ್ಲ ಬಯಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.